ಪಕ್ಕದಲ್ಲೇ ಅವನ ಮಾವ ಕೂಡ ಮಲಗಿದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಟ್ರೈಲರಿಂಗ್ ಮಿಷಿನ್ ಏನಿದೆ ಅದರಲ್ಲಿ ಡ್ರೆಸ್ ಇತ್ತು. ಸುಮಂತ್ನ ಮಾವ ಲಕ್ಷ್ಮೀನಾರಾಯಣರವರು ಕೂಡ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಂತ ಹೇಳಿದ್ರೆ ಆ ದಿನ ಅವರು ಕೂಡ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸರ್, ನೀವು ಇಲ್ಲೇ ವಾಸವಾಗಿರುವಂಥದ್ದು ಅಥವಾ ಏನಾದರೂ ಫಂಕ್ಷನಿಗೆ ಅಂತ ಹೇಳಿ ಬಂದಿದ್ರು? ಅಲ್ಲಿ ಅವರು ಇವ್ರ ಮನೆಯವರು ಸುಮ್ಮನೆ ತಂದೆ ಫಂಕ್ಷನ್ಗೆ ಕರೆದಾಗ ಅಡಿಗೆಗೆ ಅಂತ ಕರೀತಾರೆ. ಅಡಿಗೆ ನಾನು ನನ್ನ ಕೆಲಸ ಜಾಸ್ತಿ ಅಡಿಗೆ ಮಾಡೋ ಕೆಲಸನೇ. ಮತ್ತು ಅಡು ಇಲ್ಲ ಅಂತ ಹೇಳಿದ್ರೆ ಬೇರೆ ಕೂಲಿ ಕೆಲಸ ಮಾಡ್ತೇನೆ ನಾನು. ಹಾಗೆ ಅವತ್ತು ಅವರು ನಾವು ಅಕ್ಕನ ಮನೆಯಲ್ಲಿ ಪೂಜೆ ಇತ್ತು. ಸಾಯಂಕಾಲ ಬಂದು ನಾವು ಚೇರಾಳದಲ್ಲಿ. ಹೌದೌದು. ಹೌದು, ಅಲ್ಲಿ ಅಡಿಗೆ ಇದ್ದೆ ನಾನು. ಅವಾಗ ಅಲ್ಲಿ ಕೇಳಿದ್ರೆ ನಿನಗೆ ಕೆಲಸ ಇಲ್ಲ ಅಲ್ಲ, ಈಗ ಮೌಢ್ಯ ನಮ್ಮಲ್ಲಿ ಸ್ವಲ್ಪ ಕೆಲಸ ಉಂಟು, ಬಾ, ಗೊಬ್ಬರ ತೆಗಿಯೋ ಕೆಲಸ ಉಂಟು, ಬಾ ಅಂತೇಳಿ ಕರೆದ್ರು. ಹೌದು, ಅಡಿಕೆ ತೋಟಕ್ಕೆ ಹಟ್ಟಿಯಿಂದ ತೆಗೆದು ಅದಕ್ಕೆ ಬಾ ಅಂತ ಹೇಳಿದ್ರು. ಅಲ್ಲಿಗೆ ಬಂದು 2 ದಿನ ಹಟ್ಟಿ ಒಂದು ದಿವಸ ಹಟ್ಟಿ ತೆಗೆದಿವೆ. ಅದು ಆವಾಗ ಸಾಯಂಕಾಲ ಆಯಿತು. ಮಾರನೇ ನೀವು ಅಲ್ಲಿ ತೆಗೆದಾಕಿತ್ತು ಗೊಬ್ಬರ, ಅದನ್ನು ತಗೊಂಡೋಗಿ ತೋಟಕ್ಕೆಲ್ಲ ಹಾಕಿದ್ದೇವೆ ನಾವು. ಹಾಂ, ಹೌದು, 2 ದಿವಸ ಅಷ್ಟೇ. ಹಾಂ, ಹೌದು. ಹಾಂ, ಹೌದು, ನಾವು ಮಲಗಿದ್ದೇವೆ. ನಮಗೆ ಎಚ್ಚರ ಗೊತ್ತು. ಇಲ್ಲ, ನಾವು ಸಪ್ರೇಟ್ ಹೊರಗೆ ಮಾಡೋದು. ಹೌದು, ಬಂದರೆ ಹೊರಗೇನೆ ಮಲಗೋದು ನಾವು ಜಾಸ್ತಿ. ಹೌದು. ಇಲ್ಲ, ನಮಗೆ ಏನು ಗೊತ್ತಿಲ್ಲ. ನಮಗೆ ಗೊತ್ತಾದಂದರೆ ಅವರ ಫ್ರೆಂಡ್ಸು ಇವರ ತಾಯಿಗೆ ಫೋನ್ ಮಾಡಿದರು ಬೆಳಿಗ್ಗೆ. ಆವಾಗ ಅವರು ಜೋರ ಅಲ್ಲಿಗೆ ತಲುಪಲಿ ಅಂತ ಜೋರಾಗಿ ಫೋನಲ್ಲಿ ಮಾತಾಡಿದ್ರು. ಆಗ ಅವ್ರನ್ನ ಗಂಡನ ಇವರು ತಂದೆಯನ್ನು ಎಬ್ಬಿಸಿದ್ರು. ಅವಳು ಬಂದು ಎಬ್ಬಿಸುವ ಸಡನ್ನಾಗಿ ನನಗೆ ಒಂದು ಎಚ್ಚರ ಆಯಿತು, ಏನು ಸಡನ್ನಾಗಿ ಎಬ್ಬಿಸ್ತಾರಲ್ಲ ಅಂತೇಳಿ. ಮತ್ತು ಅವರು ನಾನು ಸ್ವಲ್ಪ ಸ್ಲೋ ಇದ್ದೆ. ಅವರು ಅಷ್ಟೊತ್ತಿಗೆ ಹೊರಗೆ ಹೋಗಿ ಆಗಿದೆ, ಇಲ್ಲಿ ಹುಡುಕ್ಲಿಕ್ಕೆಲ್ಲ ಶುರು ಮಾಡಿದ್ದಾರೆ ಅವರು. ಇಲ್ಲ ಅಂತ ತಕ್ಷಣ ಮತ್ತು ನಾನು ಸಹ ಇದ್ದೆ. ಮಲಗಿದ್ದೇನೆ. ಫೋನ್ ಬರೋ ಮಲಗಿದೆ. ಅವರು ಸಡನ್ನಾಗಿ ಅವ್ರ ಎಚ್ಚರ ನನಗೆ ಸಡನ್ ಎಚ್ಚರ ಆಯಿತು, ಏನು ಸಡನ್ನಾಗಿ ಎಬ್ಬಿಸ್ತಾರಲ್ಲ ಅಂತ. ಮತ್ತು ನಾನು ಸಹ ಇದ್ದೆ, ಹೊರಗೆ ಬಂದೆ. ಆವಾಗ ಅಷ್ಟವರೆ ಅವರೆಲ್ಲ ಹುಡುಕಿಗೆ ಶುರು ಮಾಡಿದೆ. ಅಲ್ಲೆಲ್ಲ ಹೋಗಿ ಇಲ್ಲೆಲ್ಲ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ನಾನು ಸಹ ಹುಡುಕಿದೆ, ಅವ್ರ ಹಿಂದೆ ಹೋದೆ ನಾನು ಸಹ. ಹಾಗೆ. ಹೌದಾ, ನನಗೆ ಗೊತ್ತಿಲ್ಲಲ್ಲ ಯಾರಿಗೆ ಗೊತ್ತಾಗೋದಿಲ್ಲ. ಹೌದೌದು. ಏನು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದ ನಮ್ಮ ಹತ್ರ. ಚಿಕ್ಕದ್ರಲ್ಲಿ ನೋಡ್ತಾ ಇದ್ದಲ್ಲ ನಾವು ಹುಡುಗನ. ಊರಿಗೆ ಬಂದರೂ ಸಹ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡೇ ಇದ್ದ ಅವನು ಹುಡುಗ. ಏನೂ ಇಲ್ಲ, ಅವ್ನು ಕಂಡ್ರೆ ಖುಷಿ ನನಗೆ. ಅವನಿಗೆ ಊರೇ ಅಂದರೆ ಹೀಗೆ ಮುಟ್ಟಿಕೊಂಡು ಹೀಗೆ ಮುಟ್ತೀವಲ್ಲ ಅಷ್ಟೇ, ಮತ್ತು ದೊಡ್ಡ ಆಟ ಎಂತ ಇಲ್ಲ, ಸುಮ್ಮನೆ ಹೇಗೆ ತಮಾಷೆ. ಊರಲ್ಲಿ ಎಲ್ಲ ಬಂದರೆ ಇಲ್ಲ. ಇದು ಸಾಯಂಕಾಲ ಆಡಿದ ಅವತ್ತು. ಯಾವಾಗ? ಹೌದೌದು. ಯಾಕಂದರೆ ಅವನು ಅದೇ ಇದು ಆಗುವ ಮುಂಚೆ ಒಂದು ಸಾಯಂಕಾಲ ವಾಲಿಬಾಲ್ ಕ್ರಿಕೆಟ್ ಸಣ್ಣ ಮಟ್ಟಿಗೆ ಇಲ್ಲೇ ಅವನಿಗೆ ಅರ್ಧದ ಬಾ ಅಂಗಳದಲ್ಲಿ ಸಣ್ಣ ಮಟ್ಟಿಗೆ ಅವನೇ ಬಾಲ್ ಕಡೆ ಸುಮ್ಮನೆ ಆಡ್ತಾ ಇದ್ದ. ಅವ ನಮಗೆಲ್ಲ ಗೊಬ್ಬರ ತೆಗೆದೆಲ್ಲ ಆಯ್ತಲ್ಲ, ಕೈ ಕಾಲೆಲ್ಲ ತೊಳೆದಾಯಿತು. ಸ್ವಲ್ಪ ಹೊತ್ತು ಟೈಮ್ ಒಂದು ಆಗಿದೆ, ಸಾಯಂಕಾಲ ಆಗಿದೆ, ಕತ್ತಲು ಆಗಿತ್ತು ಬಂತು. ಅದಕ್ಕೆ ಅವನಿಗೆ ಸ್ವಲ್ಪ ಬೆಳಕಿತ್ತಲ್ಲ, ನಾವು ಮಾಮ ಬಾ ನಾವು ಸ್ವಲ್ಪ ಸುಮ್ಮನೆ ಆಡುವ ಅಂತ ಹೇಳಿ ಕರೆದೆ. ಸ್ವಲ್ಪ ಹೊತ್ತು ಅಷ್ಟೇ ಕತ್ತಲಾಯ್ತು. ಮತ್ತೆ ಸಾಕು ಮರ ಅಂತ ಹೇಳಿದ್ರೆ ಅವನವನಷ್ಟಿಗೆ ಬೇರೆ ಕೆಲಸ ಮಾಡ್ತಾ ಇದ್ದ ಅಷ್ಟೇ. ನಿಲ್ಲಿಸಿದೆ, ಮತ್ತೆ ಕತ್ತಲಾಯ್ತಲ್ಲ, ಮತ್ತೆ ಕಾಣುದಿಲ್ಲ ಎಲ್ಲಿ ಅಂತ. ಆ ಸಣ್ಣ ಇವನು ಯಾವುದೋ ತಂದಿದ್ದ, ಮತ್ತೆ ಅವನಿಂದ ಕೊಟ್ಟ, ಎಲ್ಲಿ ಇಟ್ಟಿದ್ದಾನೆ ಅವನಿಗೆ ಗೊತ್ತಿಲ್ಲ ಅದು. ಎಲ್ಲ ವಿಚಾರಣೆ ಎಲ್ಲ ಆಗಿದೆ ಎಲ್ಲ ನಮ್ಮ. ಅದೇ ಏನೆಲ್ಲ ಆಗಿದೆ, ಯಾವ ಬಂದದ್ದು, ಎಲ್ಲಿಂದ ಬಂದದ್ದು, ಇಷ್ಟು ನೀವು ಕೇಳಿದ್ರಲ್ಲ ಅದನ್ನೇ ಕೇಳಿದ್ದು ಪೊಲೀಸರು ಸರ್. ನಮಗೆ ಮದುವೆ ಆಗಿಲ್ಲ. ಹೌದು. ಇಲ್ಲಿ ಬಂದರೆ ಅವನೇ ನನಗೆ ಒಂದು ಖುಷಿ ಕಂಡ್ರೆ ಮಗು ಥರ ಒಳ್ಳೆ ಖುಷಿ, ನಮಗೂ ಸಹ ಖುಷಿ ಹಾಗೆ. ಹೌದೌದು. ನಾವು 10:30-11 ಗಂಟೆ ಒಳಗೆ ಆಗಿದೆ. ಮತ್ತು ಟೈಮ್ ನೋಡಲಿಲ್ಲ, ಅಂದಾಜು ಅಷ್ಟು ಇರ್ಬೋದು ಅಂತ. ಮತ್ತು ಕಡೆಗೆ ನಾನೇನು ಮತ್ತೆ ಇಲ್ಲ, ಅವು ಅದಕ್ಕೆ ಮುಂಚೆ ಮಲಗಿದ್ದವರು. ನಾಳೆ ಬೆಳಿಗ್ಗೆ ಹೋಗ್ಬೇಕು ಅಂತ ಹೇಳಿದ್ದೆ. ಮಾತಾಡಲಿಲ್ಲ, ಮುಂಚೆ ಮಲಗಿದ್ದೆ ಅವನು ಊಟ ಮಾಡಿ. ಅವನು 9:30 9:30 ಆಗ್ಬೋದು, 10 ಗಂಟೆ ಒಳಗೆ ಮಲಗಿದ್ದಾನ ಅಂತ ಅನಿಸ್ತದೆ. 10 ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅವನು ಅಷ್ಟೇ, ನಾನು ಮತ್ತೆ ಅವನ ಸ್ಕೂಲ್ ಕೆಲಸ ಇದ್ದರೆ ನಾನು ಮಾತಾಡ್ಸ್ಕೆ ಹೋಗೋದಿಲ್ಲ, ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿ. ಮತ್ತು ಅವನಿಗೆ ಸ್ಕೂಲ್ ಏನು ಮಾಡ್ತಾ ಇದ್ದ ಒಳಗಿದ್ದ ಅವನಷ್ಟೇ. ನನಗೆ ಒಂದು ನೆನಪು ಅಂದರೆ ಅವನು ಆಡಿ ಮುಂಚಿನ ದಿವಸ ಆಡಿ ಮಾರನೇ ದಿವಸ ಇಲ್ಲಲ್ಲ ಅಂತ, ಅದೊಂದು ತುಂಬ ಬೇಸರ ಆಗ್ತದೆ.
ನನಗೆ ಅದು ಅದು ಏನಂತ ಹೇಳಿ ಸಾಧ್ಯನೇ ಇಲ್ಲ ಆ ಸ್ಪಾಟಲ್ಲಿ. ಗಾಯ ನೋಡುವ ನನಗೆ ಅನಿಸ್ತಾ ಇದೆ, ತಲೆ ಗಾಯ ಏಟು ಬಿದ್ದಿರೋ ಲೆಕ್ಕ ನೋಡಿದರೆ. ಮತ್ತು ಯಾರು ಏನು ಮಾಡಿದ್ದಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ರಕ್ತನೂ ಕಲ್ಲಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇತ್ತು ಹೌದು ಹೌದು ಹೌದು. ಅವಾಗ ಫಂಕ್ಷನ್ಗೆ ಕರೆದಾಗ ಬರ್ತೇನೆ ನಾನು, ಫಂಕ್ಷನ್ ಮಾತ್ರ. ಮತ್ತು ಕೆಲಸ ಏನಾದ್ರು ನಮಗೆ ಏನು ಇಲ್ಲದಿದ್ದರೆ ಅವ್ರು ಕರೀತಾರೆ, ಕರೀತಾರೆ, ಕೊಡ್ತಾರೆ. ಅವ್ರು ಕೊಟ್ಟದನ್ನು ತಗೊಳ್ತೇನೆ ಅಷ್ಟೇ. ಅಷ್ಟೇ, ನಮ್ಮ ರಿಲೇಷನ್ ಅಲ್ವಾ ಹಾಗೆ. ಇಲ್ಲ, ನಾನು ಕೆಲಸ ಮುಗಿದ ಹೋಗುವಂತ ಇದ್ದೆ. ಇದು ಸುಮಂತ್ ರವರ ಮನೆ. ಇದು ಒಂದು ಹಾಲ್ ತರ ಇದೆ. ಈ ಹಾಲ್ನ ಒಂದು ಬೆಡ್ ಏನಿದೆ ಅದರಲ್ಲಿ ಅಜ್ಜ ಅವನ ಮಲಗ್ತಾ ಇದ್ರು ರಾತ್ರಿ ಹೊತ್ತು. ಅವ್ರ ಅಜ್ಜ ಇಲ್ಲಿ ಮಲಗಿರ್ತಾರೆ. ಇಲ್ಲಿ ಮಲಗಿದಂತ ಸಮಯದಲ್ಲಿ ಅವರಿಗೆ ಏನೂ ಕೂಡ ಗೊತ್ತಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಇದರ ಪಕ್ಕ ಮತ್ತೊಂದು ರೂಮ್ ಇದೆ. ಸೊ ಈ ರೂಮ್ ಅಲ್ಲಿ ಅವರು ಒಂದಷ್ಟು ಸ್ಟೋರ್ ಅನ್ನು ಮಾಡುವಂತಹ ರೂಮ್. ಅದರ ನೆಕ್ಸ್ಟ್ ಇರುವಂತದ್ದೇ ಸುಮಂತ್ ಮತ್ತು ಅವನ ಅನ್ನ ಮಲಗಿರುವಂತಹ ರೂಮ್. ಇದು ನಡು ರೂಮ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಹೇಳಿದ್ರೆ ಹಾಲ್ನ ನೆಕ್ಸ್ಟ್ ಗಡೆ ಇರುವಂತಹ ಒಂದು ರೂಮ್. ಸೊ ಇದರಲ್ಲಿ ಒಂದೇ ಹಾಸಿಗೆಯಲ್ಲಿ ಇಬ್ರು ಕೂಡ ಮಲಗಿದ್ರು ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಕೂಡ ಕೊಟ್ಟಿರುವಂತಹ ಮಾಹಿತಿ. ಸೊ ಅದು ಸುಮಂತ್ ಮತ್ತು ಸುಮಂತ್ನ ಅನ್ನ ಮಲಗಿರುವಂತಹ ರೂಮ್. ಅದರ ಪಕ್ಕದಲ್ಲೇ ಒಂದು ಹಾಲ್ ತರ ಇದೆ. ಇದರಲ್ಲಿ ಅವನ ಮಾವ ಅಂತ ಹೇಳಿದ್ರೆ 2 ದಿವಸದ ಹಿಂದೆ ಬಂದಂತಹ ಮಾವ ಕೂಡ ಮಲಗಿರುವಂತದ್ದು. ಸುಮಂತ್ಗೆ ಆದ ತಕ್ಷಣ ಅವನು ಎದ್ದು ಸ್ನಾನ ಮಾಡೋಕೆ ಅಂತ ಹೇಳಿ ಈ ಕಡೆಯಿಂದಲೇ ಬರ್ತಾ ಹೋಗ್ತಾ ಇರ್ತಾನೆ. ಮಾವನಿಗೆ ಯಾವುದೇ ಕಾರಣಕ್ಕೂ ಎಚ್ಚರ ಕೂಡ ಆಗಿಲ್ಲ ಅನ್ನುವಂತ ವಿಚಾರದಲ್ಲಿ. ಇದು ಟೈಲರಿಂಗ್ ಮಿಷಿನ್ ಏನಿದೆ ಇದರಲ್ಲಿ ಅವನ ತಾಯಿಯವರು ಕೂಡ ರಾತ್ರಿ ಹೊತ್ತು ಬಟ್ಟೆಯನ್ನು ಮಡಚಿ ಇಟ್ಟಿದ್ರು ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಕೂಡ ಹೇಳಿರುವಂತಹ ಮಾಹಿತಿ. ಸೊ ಇಲ್ಲಿ ಅವನ ಪ್ಯಾಂಟ್ಸ್ ಮತ್ತು ಶರ್ಟ್ ಅನ್ನು ಕೂಡ ಮಡಚಿ ಇಟ್ಟಿದ್ರು. ಸೊ ಎದ್ದಿರುವಂತಹ ಸುಮಂತ್ ಈ ಕಡೆಯಿಂದಾಗಿ ತನ್ನ ಮನೆಯ ಕಿರು ಬಾಗಿಲಿನ ಮುಖಾಂತರ ಅವನು ಹೊರಗಡೆ ಕೂಡ ಹೋಗ್ತಾನೆ. ಸೊ ಈ ಕಡೆಯಿಂದ ಹೊರಗಡೆ ಹೋಗಿ ಇಲ್ಲಿ ಡೋರ್ ಒಂದು ಕ್ಲೋಸ್ ಆಗಿರುತ್ತೆ. ಈ ಕಿರು ಬಾಗಿಲಿನ ಡೋರ್ ಈ ತರ ಕ್ಲೋಸ್ ಮಾಡಿರ್ತಾರೆ. ಇದನ್ನು ಓಪನ್ ಮಾಡಿಕೊಂಡು ಅವನು ನಂತರ ಸ್ನಾನ ಮಾಡೋಕೆ ಅಂತೇಳಿ ಹೋಗ್ತಾನೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಿ, ಅಲ್ಲಿ ಅವನು ಸ್ನಾನವನ್ನು ಕೂಡ ಮಾಡ್ತಾನೆ. ಸ್ನಾನವನ್ನು ಮಾಡಿದ ನಂತರ ಸ್ನಾನ ಮಾಡುವಂತಹ ಸಮಯದಲ್ಲಿ ಹಾಡನ್ನು ಹೇಳಿಕೊಂಡು ಸ್ನಾನ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಕೂಡ ಹೇಳಿರುವಂತದ್ದು. ನಂತರ ಮತ್ತೆ ವಾಪಸ್ ಬಂದು ಅಲ್ಲಿ ಅದೇ ರೂಮ್ ಅಲ್ಲಿ ಅವನು ಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡ್ತಾ ಇದ್ದ ಅನ್ನುವಂತ. ಇದು ಅವರ ಅಡುಗೆ ಮನೆ. ಇದೇ ರೂಮ್ ಅಲ್ಲಿ ಅವನು ಅದನ್ನ ಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡಿ ಹೋಗಿರುವಂತದ್ದು ಅಂತ ಹೇಳಿ ನಮ್ಗೆ ಮನೆಯವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಪಕ್ಕದಲ್ಲೇ ಅವನ ಮಾವ ಕೂಡ ಮಲಗಿದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಟ್ರೈಲರಿಂಗ್ ಮಿಷಿನ್ ಏನಿದೆ ಅದರಲ್ಲಿ ಡ್ರೆಸ್ ಇತ್ತು. ಇಲ್ಲಿದ್ದಂತಹ ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ಸುಮಂತ್ ಹೋಗಿದ್ದ ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಕೂಡ ನಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಮಾವನನ್ನು ಕೂಡ ಮಾತಾಡಿಸಿದೆ. ಅವರು ಇಲ್ಲೇ ಮಲಗಿದ್ರು. ಆ ಮಲಗಿದಂತಹ ಸಮಯದಲ್ಲಿ ಅವರಿಗೆ ಎಚ್ಚರ ಕೂಡ ಆಗಿಲ್ಲ. ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋದಂತಹ ಸಮಯದಲ್ಲೂ ಕೂಡ ಅವರಿಗೆ ಎಚ್ಚರ ಆಗಿಲ್ಲ ಅಂತೇಳಿ. ಡ್ರೆಸ್ ಚೇಂಜ್ ಮಾಡಿ ಹೋದಂತಹ ಸಮಯದಲ್ಲಿ ನಂತರ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಾಗಿಲನ್ನು ಓಪನ್ ಮಾಡಿ ನಂತರ ಇದೇ ರೀತಿಯಾಗಿ ಲಾಕ್ ಹಾಕದೆ ಈ ರೀತಿಯಾಗಿ ಬಾಗಿಲನ್ನು ಮುಚ್ಚಿ ಹೋಗ್ತಾನೆ. ನಂತರ ಇದೇ ದಾರಿಯಲ್ಲಿ ಬರ್ತಾನೆ ಅನ್ನುವಂತಹ ವಿಚಾರದಲ್ಲಿ ಮನೆಯವರು ಹೇಳಿರುವಂತಹ ಮಾಹಿತಿ. ಸೊ ಹೀಗಿರ್ಬೇಕಾದ್ರೆ ವಾಪಸ್ ಬರಲೇ ಇಲ್ಲ. ಮನೆಯವರಿಗೆ ಕಾಲ್ ಬರುತ್ತೆ ಸುಮಂತ್ ಬರಲಿಲ್ಲ ಅನ್ನುವಂತಹ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಹುಡುಕಾಡೋಕೆ ಶುರು ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಮಾವ ಅಲ್ಲೇ ಮಲಗಿದ್ರು ಮತ್ತು ಕೂಡ ಅವರಿಗೂ ಕೂಡ ಗೊತ್ತಾಗ್ಲಿಲ್ಲ. ಎಲ್ಲರೂ ಹೋದ ತಕ್ಷಣ ಇವರು ಕೂಡ ಹೋಗ್ತಾರೆ ಅನ್ನುವಂತಹ ವಿಚಾರದಲ್ಲಿ ನಮಗೆ ಮಾವನೇ ಖುದ್ದಾಗಿ ಹೇಳಿರುವಂಥದ್ದು. ತುಂಬಾ ಚಾಲೆಂಜಿಂಗ್ ಆಗಿದೆ ಈ ಕೇಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರ ಇನ್ವೆಸ್ಟಿಗೇಷನ್ ಕೂಡ ನಡೆಸಿದ್ದಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾರಾ ಅನ್ನುವಂತಹ ವಿಚಾರದಲ್ಲಿ ಕಾದು ನೋಡ್ಬೇಕು.